ಪಡಲು ಸಮಯವೇ ಸಿಗದಷ್ಟು ಅರ್ಥಪೂರ್ಣವಾಗಿ ಬದುಕಿ. ನಾವು ದುಃಖವನ್ನು ಹೇಗೆ ದೂರ ಮಾಡಬೇಕು ಎಂದು ಯೋಚಿಸುತ್ತೇವೆ. ಆದರೆ ದುಃಖವೇ ನಮ್ಮನ್ನು ಹುಡುಕದಂತೆ ಬದುಕುವುದು ಸಾಧ್ಯವೇ? ಇಂದು ಜೀವನವನ್ನು ಬದಲಾಯಿಸಬಹುದಾದ ಒಂದು ಸತ್ಯವನ್ನು ಅರಿಯೋಣ. ನಮಸ್ತೆ ಸ್ನೇಹಿತರೆ. ಒಂದು ಪ್ರಶ್ನೆ: ನಾವು ನಿಜವಾಗಿ ದುಃಖದಿಂದ ಬಳಲುತ್ತಿದ್ದೇವೆ ಅಥವಾ ನಮ್ಮ ಮನಸ್ಸಿಗೆ ಬದುಕಲು ಒಂದು ಅರ್ಥ ಸಿಕ್ಕಿಲ್ಲವೇ? ಈ ಎರಡು ಪ್ರಶ್ನೆಗಳ ನಡುವೆ ಇರುವ ವ್ಯತ್ಯಾಸವೇ ನಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು. ಇಂದು ನಾನು ಒಂದು ಸುಂದರವಾದ ಮಾತನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ದುಃಖ ಪಡಲು ಸಮಯವೇ ಸಿಗದಷ್ಟು ಅರ್ಥಪೂರ್ಣವಾಗಿ ಬದುಕಿ. ಮೊದಲ ಬಾರಿ ಈ ಮಾತನ್ನು ಕೇಳಿದಾಗ ಇದರ ಅರ್ಥ ದಿನವಿಡೀ ಕಾರ್ಯನಿರತರಾಗಿರುವುದು ಎಂದು ಅನಿಸಬಹುದು. ಆದರೆ ಇಲ್ಲ, ಈ ಮಾತು ಹೇಳುವುದೇ ಬೇರೆ. ಕಾರ್ಯನಿರತವಾಗಿರುವುದೆಂದರೆ ದಿನವಿಡೀ ಓಡಾಡುತ್ತಾ ಬದುಕುವುದಲ್ಲ. ನಮ್ಮ ಪ್ರತಿಯೊಂದು ದಿನವನ್ನು ಅರ್ಥಪೂರ್ಣ ಮತ್ತು ಮೂಲಯುತ ಕೆಲಸಗಳಿಂದ ತುಂಬಿಕೊಳ್ಳುವುದೇ ನಿಜವಾದ ಕಾರ್ಯನಿರತ ಕೆಲಸ. ಗಮನಿಸಿ, ಇಂದು ಅನೇಕರು ತುಂಬ ತಮ್ಮ ಕೆಲಸದಲ್ಲಿ ಕಾರ್ಯನಿರತರಾಗಿರುತ್ತಾರೆ, ಆದರೂ ಸಂತೋಷವಾಗಿರುವುದಿಲ್ಲ. ಏಕೆಂದರೆ ಅವರ ಕಾರ್ಯನಿರತ ಕೆಲಸದಲ್ಲಿ ಅರ್ಥವಿಲ್ಲ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕೆಲಸ, ಸಂಜೆಯಿಂದ ರಾತ್ರಿ ತನಕ ಮೊಬೈಲ್ ಮತ್ತು ಅದೇ ಜೀವನ. ಈ ರೀತಿ ದಿನಗಳು ಕಳೆಯುತ್ತವೆ, ಆದರೆ ಜೀವನ ಬದಲಾಗುವುದಿಲ್ಲ. ಏಕೆಂದರೆ ಬಿಡುವಿಲ್ಲದ ಕೆಲಸ ಮತ್ತು ಅರ್ಥಪೂರ್ಣ ಕೆಲಸದಲ್ಲಿ ಎಂದೂ ಒಂದೇ ಅಲ್ಲ. ಒಬ್ಬ ವ್ಯಕ್ತಿ ಇಡೀ ದಿನ ಓಡಾಡಬಹುದು, ಆದರೆ ರಾತ್ರಿ ಮಲಗುವಾಗ ಖಾಲಿತನ ಅನುಭವಿಸಬಹುದು. ಮತ್ತೊಬ್ಬ ವ್ಯಕ್ತಿ ದಿನವಿಡೀ ಒಂದೇ ಕೆಲಸ ಮಾಡಬಹುದು, ಆದರೂ ಅವನ ಮನಸ್ಸು ಶಾಂತಿಯಿಂದ ತುಂಬಿರಬಹುದು. ಈ ವ್ಯತ್ಯಾಸದ ಕಾರಣ ಕೆಲಸದ ಪ್ರಮಾಣವಲ್ಲ, ಕೆಲಸದ ಅರ್ಥ. ನಾವು ಮಾಡುವ ಕೆಲಸದಲ್ಲಿ ಅರ್ಥವಿದ್ದಾಗ ಮನಸ್ಸು ಅಲೆದಾಡುವುದನ್ನು ನಿಧಾನವಾಗಿ ಬಿಡುತ್ತದೆ. ಹಳೆಯ ನೋವುಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದನ್ನು ಕಡಿಮೆ ಮಾಡುತ್ತದೆ. ಯಾಕೆಂದರೆ ಈಗ ಅದಕ್ಕೆ ಬದುಕಲು ಒಂದು ಕಾರಣ ಸಿಕ್ಕಿದೆ. ಒಬ್ಬ ಲೇಖಕ ಬರೆಯುವಾಗ, ಒಬ್ಬ ಸಂಗೀತಗಾರ ಹಾಡುವಾಗ, ಒಬ್ಬ ಶಿಕ್ಷಕ ಮಕ್ಕಳಿಗೆ ಪಾಠ ಹೇಳುವಾಗ, ಅಥವಾ ಒಬ್ಬ ರೈತ ಪ್ರೀತಿಯಿಂದ ಭೂಮಿಯನ್ನು ಉಳುಮೆ ಮಾಡುವಾಗ ಅವರು ಕೇವಲ ಕೆಲಸ ಮಾಡುತ್ತಿಲ್ಲ, ಅವರು ತಮ್ಮ ಜೀವನದ ಅರ್ಥ ನೀಡುತ್ತಿದ್ದಾರೆ. ಅದಕ್ಕಾಗಿಯೇ ಕೆಲಸದಲ್ಲಿ ಅರ್ಥವಿದ್ದಾಗ ಮನಸ್ಸು ಬದಲಾಗುತ್ತದೆ. ಅಲ್ಲಿಂದಲೇ ಜೀವನವು ಬದಲಾಗುವ ಆರಂಭವಾಗುತ್ತದೆ. ಒಂದು ವಿಷಯವನ್ನು ನಾವು ಗಮನಿಸಬೇಕು. ದುಃಖ ನಮ್ಮ ಜೀವನಕ್ಕೆ ಬಂದಿದ್ದರಿಂದ ನಾವು ದುಃಖಿಯಾಗುವುದಿಲ್ಲ. ಕೆಲವೊಮ್ಮೆ ದುಃಖವನ್ನೇ ಹಿಡಿದುಕೊಂಡು ಬದುಕಿರುವುದರಿಂದ ನಾವು ದುಃಖಿಯಾಗುತ್ತೇವೆ. ಮನಸ್ಸಿಗೆ ಯಾವುದೇ ಉದ್ದೇಶವಿಲ್ಲದಿದ್ದಾಗ ಅದು ಹಳೆಯ ಗಾಯಗಳನ್ನು ಮತ್ತೆ ಮತ್ತೆ ತೆರೆಯುತ್ತದೆ, ಹೋದವರನ್ನು ನೆನಪಿಸಿಕೊಳ್ಳುತ್ತದೆ, ಆಗದ ಘಟನೆಗಳನ್ನು ಮರುಕಳಿಸುತ್ತದೆ, ನಮ್ಮನ್ನು ನಾವು ಇತರರೊಂದಿಗೆ ಹೋಲಿಸಿಕೊಳ್ಳುತ್ತದೆ. ಮನಸ್ಸಿಗೆ ಒಂದು ಅರ್ಥಪೂರ್ಣ ಕೆಲಸ ಸಿಕ್ಕಾಗ ಅದು ದೊಡ್ಡ ಬದಲಾವಣೆಯನ್ನು ಆರಂಭವಾಗುತ್ತದೆ. ಮೊದಲು ನಾವು ಸಮಯವನ್ನು ಕಳೆಯುತ್ತಿದ್ದೆವು, ಈಗ ಸಮಯವನ್ನು ಸೃಷ್ಟಿಗೆ ಬಳಸಲು ಆರಂಭಿಸುತ್ತೇವೆ. ಮೊದಲು ಕೆಲಸ ಭಾರವಾಗಿತ್ತು, ಈಗ ಅದೇ ಕೆಲಸ ಆನಂದವಾಗುತ್ತದೆ. ಯಾಕೆಂದರೆ ಕೆಲಸ ಬದಲಾಗಿಲ್ಲ, ಕೆಲಸದ ಹಿಂದಿರುವ ಅರ್ಥ ಬದಲಾಗಿದೆ. ನಿಧಾನವಾಗಿ ದುಃಖದ ತೂಕ ಕಡಿಮೆಯಾಗುತ್ತದೆ, ಜೀವನಕ್ಕೆ ಹೊಸ ದಿಕ್ಕು ಸಿಗುತ್ತದೆ. ಇದೇ ಕಾರಣಕ್ಕೆ ಒಬ್ಬ ಕಲಾವಿದ ಗಂಟೆಗಟ್ಟಲೆ ಚಿತ್ರ ಬಿಡಿಸಿದರೂ ದಣಿಯುವುದಿಲ್ಲ. ಒಬ್ಬ ಸಂಗೀತಗಾರ ರಾತ್ರಿ ತನಕ ಅಭ್ಯಾಸ ಮಾಡಿದರೂ ಬೇಸರ ಪಡುವುದಿಲ್ಲ. ಒಬ್ಬ ವಿಜ್ಞಾನಿ ವರ್ಷಗಳ ಕಾಲ ಸಂಶೋಧನೆ ಮಾಡಿದರೂ ಅವನಿಗೆ ಏನು ಅನಿಸುವುದಿಲ್ಲ. ಏಕೆಂದರೆ ಅವರು ಕೇವಲ ಕೆಲಸ ಮಾಡುತ್ತಿಲ್ಲ, ಅವರು ತಮ್ಮ ಉದ್ದೇಶದಲ್ಲಿ ಬದುಕುತ್ತಿದ್ದಾರೆ. ಆದ್ದರಿಂದ ನಾವು ಯಾವ ಕೆಲಸ ಮಾಡುತ್ತಿದ್ದೇವೆ ಎನ್ನುವುದು ಎಷ್ಟು ಮುಖ್ಯವಲ್ಲ, ಆ ಕೆಲಸದಲ್ಲಿ ನಮ್ಮ ಹೃದಯ ಇದೆಯೇ ಎಂಬುದು ಮುಖ್ಯ. ಉದ್ದೇಶ ಇರುವಲ್ಲಿ ಒಳಗಿನ ಶಾಂತಿ ಹುಟ್ಟುತ್ತದೆ. ಯಾಕೆಂದರೆ ಶಾಂತಿ ಹೊರಗಿನಿಂದ ಬರುವುದಿಲ್ಲ, ಅದು ನಮ್ಮ ಜೀವನಕ್ಕೆ ಅರ್ಥ ಸಿಕ್ಕಾಗ ಒಳಗಿನಿಂದ ಅರಳುತ್ತದೆ. ಹಾಗಾದರೆ ನಾವು ಏನು ಮಾಡಬೇಕು? ದುಃಖದಿಂದ ಓಡಿ ಹೋಗಬೇಕೇ
ಇಲ್ಲ ಮನಸ್ಸನ್ನು ಬಲವಂತವಾಗಿ ಕೆಲಸದಲ್ಲಿ ಕಾರ್ಯನಿರತವಾಗಿರಬೇಕೇ? ಅದು ಅಲ್ಲ. ಬದಲಾಗಿ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಇಂದು ನನ್ನ ಜೀವನಕ್ಕೆ ಅರ್ಥ ಕೊಡುವ ಒಂದು ಕೆಲಸವನ್ನು ಮಾಡುತ್ತೇನೆ ಎಂದು ನಿರ್ಧರಿಸೋಣ. ಅದು ಒಂದು ಪುಸ್ತಕದ ಒಂದು ಪುಟ ಓದುವುದಾಗಿರಬಹುದು, ಹೊಸದನ್ನು ಕಲಿಯುವುದಾಗಿರಬಹುದು, ಯಾರಿಗಾದರೂ ಸಹಾಯ ಮಾಡುವುದಾಗಿರಬಹುದು, ಅಥವಾ ನಮ್ಮ ಕನಸಿನ ಕಡೆ ಒಂದು ಸಣ್ಣ ಹೆಜ್ಜೆ ಇಡುವುದಾಗಿರಬಹುದು. ಗಮನದಲ್ಲಿರಲಿ, ದೊಡ್ಡ ಬದಲಾವಣೆಗಳು ಒಂದೇ ದಿನದಲ್ಲಿ ಆಗುವುದಿಲ್ಲ. ಪ್ರತಿದಿನ ಸಣ್ಣ ಅರ್ಥಪೂರ್ಣ ಹೆಜ್ಜೆಗಳು ಒಂದು ದಿನ ಅತ್ಯುನ್ನತವಾದ ಜೀವನವನ್ನು ನಿರ್ಮಿಸುತ್ತವೆ. ಆದ್ದರಿಂದ ದುಃಖವನ್ನು ಸೋಲಿಸಲು ಪ್ರಯತ್ನಿಸಬೇಡಿ. ಅರ್ಥಪೂರ್ಣ ಜೀವನವನ್ನು ನಿರ್ಮಿಸಲು ಪ್ರಾರಂಭಿಸಿ. ಆಗ ದುಃಖ ತನ್ನಿಂದ ತಾನೇ ಹಿಂದೆ ಸರಿಯುತ್ತದೆ. ಕೊನೆಯದಾಗಿ ಮತ್ತೊಮ್ಮೆ ಆ ಒಂದು ವಾಕ್ಯವನ್ನು ನೆನಪಿಸಿಕೊಳ್ಳೋಣ. ದುಃಖ ಪಡಲು ಸಮಯವೇ ಸಿಗದಷ್ಟು ಅರ್ಥಪೂರ್ಣವಾಗಿ ಬದುಕಿ. ಯಾಕೆಂದರೆ ಜೀವನದ ನಿಜವಾದ ಸಂತೋಷ ಕೇವಲ ಸಂತೋಷವನ್ನು ಹುಡುಕುವುದರಲ್ಲಿ ಇಲ್ಲ, ಜೀವನಕ್ಕೆ ಅರ್ಥ ಕೊಡುವುದರಲ್ಲಿ ಇದೆ.